ಅಷ್ಟೇ ಎಕ್ಸ್ರೇ ಮಾಡಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದೆ. ಎಕ್ಸ್ರೇ ಮಾಡಿಸ್ಕೊಂಡು ಬಂದಿದ್ದು 3 ದಿನಕ್ಕೆ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು. ಎಕ್ಸ್ರೇ ಮಾಡಿಸಿದ್ದು ಸೋಮವಾರ, ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಗುರುವಾರ ಮಧ್ಯಾಹ್ನಕ್ಕೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ಲು. ಸ್ಕೂಲ್ಗೆ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು. ಡಾಕ್ಟರಿಂದ ನೋಟ್ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ರು. ಹಾಸ್ಪಿಟಲ್ಗೆ ಬಂದಿದ್ದೀವಿ. ನಮ್ಮ ಇಂಡಿಯಾದಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋದರೆ ಅವ್ರು ಇರೋ ರೂಮ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಆದರೆ ಅಮೆರಿಕಾದಲ್ಲಿ ಇದೊಂದು ಚೆನ್ನಾಗಿದೆ, ಪ್ರತಿಯೊಬ್ಬ ಪೇಷಂಟ್ಗೂ ಸೆಪ್ರೇಟ್ ರೂಮ್ ಇರುತ್ತೆ, ಅವರೇ ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ರಿಪೋರ್ಟ್ ತೊಗೊಳ್ಳಿ ಅಂದರೂ ನೋಡಲಿಲ್ಲ ಅವರು. ಮತ್ತೆ ಎಕ್ಸ್ರೇ ಮಾಡಿಸಿ ಆಮೇಲೆ ಚೆಕ್ ಮಾಡಿ ಹೇಳಿದ್ರು ಸ್ಮಾಲ್ ಮೈನರ್ ಕ್ರ್ಯಾಕ್ ಆಗಿದೆ, ಏನು ಪರವಾಗಿಲ್ಲ, ಮಕ್ಕಳು ಈ ವಯಸ್ಸಲ್ಲಿ ಈ ಥರ ಮಾಡ್ಕೊಳ್ಳೋದು ಕಾಮನ್. ಆದರೆ ಇದೇ ಫ್ರ್ಯಾಕ್ಚರ್ ನಮ್ಮಂಥವ್ರಿಗಾಗಿದ್ರೆ ಸರ್ಜರಿ ಮಾಡಬೇಕಾಗಿತ್ತು. ಮಕ್ಕಳು ಬೆಳವಣಿಗೆ ಹಂತದಲ್ಲಿರೋದ್ರಿಂದ ಕ್ಯಾಸ್ಟ್ ಹಾಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಹಾಕಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಸ್ಕೂಲ್ಗೆ ನೋಟ್ ಕೊಡಬೇಕಾಗಿತ್ತು, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ನಾವು ಹೋಗಿದ್ದಂಥ ಹಾಸ್ಪಿಟಲ್ ಇದೆ. 4 ವೀಕ್ಸ್ವರೆಗೂ ಹೀಗೆ ಇರಬೇಕು, ನೀರೇನು ಹಾಕಬಾರ್ದು, 4 ವೀಕ್ಸ್ ಆದಮೇಲೆ ಬನ್ನಿ ಅಂತ ಹೇಳಿಬಿಟ್ಟು ಅದೇ 1 ತಿಂಗಳಿಗೆ ಮೊದಲೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ಮಾಡೋದಕ್ಕೆ 40,000 ಮೇಲಾಯಿತು. ಅದೇ ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ 2 ದಿನ ಹಾಸ್ಪಿಟಲಲ್ಲಿ ಇದ್ದೇ ಬರ್ಬೋದಾಗಿತ್ತು. ಬೇರೆ ದೇಶದಲ್ಲಿ